ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೊ ರ್ಯಾಪಿಡ್ ಫೈರ್ ತರ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಅದನ್ನ ಹೇಳ್ತಾ ಹೋಗಿ. ಶೋರ್. ಆಗ್ಲೇ ಹೇಳಿದಿರ ಆಕ್ಚುಲಿ ಇದೊಂದು ಕ್ವಶನ್ಗೆ, ಬಟ್ ಆದ್ರೂ ಕೇಳ್ತಾ ಇದ್ದೀನಿ, ಸಿಂಗಲ್ ಆರ್ ಮಿಂಗಲ್? ಸಿಂಗಲ್. ಓಕೆ, ಸೊ ಮಿಂಗಲ್ ಯಾವಾಗ? ಮಿಂಗಲ್ ಆಗ್ಬೋದೇನೋ ಮೇ ಬಿ. ಅತಿ ಶೀಘ್ರದಲ್ಲಿ? ಅತಿ ಶೀಘ್ರದಲ್ಲಿ ಇರ್ಬೋದು. ಯಾವಾಗ ಥಿಂಕ್ ಅಬೌಟ್ ಮ್ಯಾರೇಜ್ ಅವಾಗ ಆಗ್ತೀನಿ. ಓಕೆ, ಇನ್ನು ಗೂಗಲ್ ಅಲ್ಲಿ ನಿಮ್ಮನ್ನ ನೀವು ಯಾವಾಗ ಸರ್ಚ್ ಮಾಡಿ ನೋಡಿದ್ದು? ಸರ್ಚ್ ಅಂದ್ರೆ ರೀಸೆಂಟ್ಲಿ ಮಾಡ್ತಾ ಇರ್ತೀನಿ, ಏನಾದ್ರು ಹೊಸದಾಗಿ ಏನಾದ್ರು ಹಾಡಾಗಿರುತ್ತಾ ಅಂತೇಳಿ. ಮತ್ತೆ ಸಮ್ಟೈಮ್ಸ್ ತುಂಬಾ ಜನ ಕೆಲಸ ಏನಾದ್ರು ಮೆಸೇಜ್ ಆಗ್ತಾ ಇರ್ತಾರೆ ಗೂಗಲ್ ಅಲ್ಲಿ, ಏನಂತಾರೆ ನಿಮ್ ಬಾಯ್ ಫ್ರೆಂಡ್ ಇರು ಅಂತ ತೋರಿಸಿದಾರೆ, ಆ ತರ ಏನಾದ್ರು ಇರುತ್ತೆ. ಇಲ್ಲ ನಿಮ್ ಫ್ಯಾಮಿಲಿ ಇಲ್ಲಿ ಅಂತೆ, ನೀವು ಇಲ್ಲಿ ಹುಟ್ಟಿರೋದ್ ಬೇರೆ ಕಡೆ ಅಲ್ವಾ, ಚೆನ್ನೈ ಅಂತ ಯಾಕೆ ತೋರಿಸ್ತದೆ ಅಂತ. ಅವಾಗೆಲ್ಲ ನಾನು ಚೆಕ್ ಮಾಡಿದ್ದೀನಿ, ಯಾರಿದೆ ಈ ತರ ಎಲ್ಲ ಎಡಿಟ್ ಮಾಡ್ತಿರೋದು ಅಂತ ನನಗೆ ಗೊತ್ತಿಲ್ಲ. ಗೂಗಲ್ ಅಲ್ಲಿ ಆಕ್ಚುಲಿ ನಾನು ಬೇಸಿಕಲಿ ಸಕಲೇಶ್ಪುರ, ಮಂಗಳೂರು, ನನ್ ಬಂದ್ರೆ ಹುಟ್ಟಿದ ಸ್ಥಳ ಇದೇ ಬರ್ಬೇಕು, ಚೆನ್ನೈ ಯಾಕೆ ಬರ್ತಾ ಇದೆ ಅಂತೇಳಿ. ಸೊ ಆ ಥರ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ. ಮತ್ತು ಅದಾಗಿದ್ಮೇಲೆ ಪ್ರತಿ ಸಲನೂ ಅನ್ಸುತ್ತಲ್ವಾ ಗೂಗಲಲ್ಲಿ ನಿಮ್ಮ ಬಗ್ಗೆ ಅಂದರೆ ಏನಾದ್ರು ಬರೆದ್ರೆ ಒಂದಿಷ್ಟು ಲಿಸ್ಟ್ ಬರಬೇಕು, ವಿಕಿಪೀಡಿಯಾದಲ್ಲಿ ಬರಬೇಕು, ಅದಾಗಿದ್ಮೇಲೆ ಬುಕ್ ಮೈ ಶೋ ಅಲ್ಲಿ ಬರಬೇಕು, IMDb ಬರಬೇಕು ಅಂತ. ಸೊ ಅವೆಲ್ಲ ಏನಂತ ಹೇಳಿದ್ರೆ ಒಂಥರ ವಿಷನ್ ಬೋರ್ಡಲ್ಲಿ ಅಂಟಿಸ್ಬಿಟ್ಟಿದ್ದೀನಿ, ಹಿಂಗೆ ಆಗ್ಬೇಕು ನನಗೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಿಮ್ಮ ಹತ್ರ 2 ಸೂಪರ್ ಪವರ್ ಇದೆ ಅಂತ ಅನ್ಕೊಳ್ಳಿ. ಒಂದು ಫ್ಲೈಯಿಂಗ್, ಓಕೆ, ಫ್ಲೈಯಿಂಗ್ ಹಾರಾಡೋದು. ಓಕೆ, ಇನ್ನೊಂದು ಈಟಿಂಗ್ ವಿತೌಟ್ ಗೈನಿಂಗ್ ವೇಟ್. ಓಕೆ, ಸೊ ಯಾವ್ದನ್ನ ಚೂಸ್ ಮಾಡ್ತೀರಾ 2 ಸೂಪರ್ ಪವರ್ ಅಲ್ಲಿ? ಫ್ಲೈಯಿಂಗ್ ಅಂಡ್ ಫ್ಲೈಯಿಂಗ್. I'll take flying only. ಫ್ಲೈಯಿಂಗ್ ಒಳ್ಳೆ ಹಾರ್ತಾನೆ ಇರಬೇಕು ಅಂತ. ಅಂದ್ರೆ ನನಗೆ ಆಕ್ಚುಲಿ ಐ ಟ್ರಾವೆಲ್ಡ್ ಫ್ಯೂ ಕಂಟ್ರೀಸ್ ಆಯ್ತಾ, ಅವಾಗೆಲ್ಲ ನಾನು ಬಂಜಿ ಜಂಪ್ ಎಲ್ಲ ಮಾಡಿದ್ದೀನಿ, ಫ್ಲೈಟ್ ಇಂದ ನೆಗ್ದಿರೋದೆಲ್ಲ. ಸೊ ನನಗೆ ಆ ಥರ ಎಲ್ಲ ರಿಸ್ಕ್ ತಗೊಳ್ಳೋವಂಥ ಆಕ್ಟಿವಿಟೀಸ್ಗಳನ್ನ ಮಾಡೋದಕ್ಕೆ ಇಷ್ಟ. ಸೊ ಅವಾಗ ಕಾಣಿಸೋಂಥ ಜಾಗ ತುಂಬಾ ಚೆನ್ನಾಗಿರುತ್ತೆ. ಆ ಮೂಮೆಂಟಿಗಾದ್ರೂ ಐ ವಿಲ್ ಗೋ ಟು ಫ್ಲೈಯಿಂಗ್. ಓಕೆ, ಇನ್ನು ವಿರಾನಿಕಾ ಶೆಟ್ಟಿ ಅವರು ಮಾರ್ನಿಂಗ್ ಪರ್ಸನ್ ಅಥವಾ ಅಲ್ರಾಮ್ನ 10 ಟೈಮ್ಸ್ ಸ್ನೂಸ್ ಮಾಡೋ ಪರ್ಸನ್ ಅಂತ? ಆಕ್ಚುಲಿ ಅಲ್ರಾಮ್ನ 10 ಟೈಮ್ಸ್ ಸ್ನೂಸ್ ಮಾಡೋ ಪರ್ಸನೇ. ನಾನು ಆಕ್ಚುಲಿ ನೈಟ್ ಓಲು, ನಾನೊಂದು ಮಲಗುವಾಗ ಒಂದು 2 ರಿಂದ 3 ಗಂಟೆ ಆ ಥರ ತಗೋತೀನಿ. ಅಂದರೆ ನಾನು ಎಲ್ಲಾ ಕೆಲಸಗಳು ಚಿಕ್ಕಳಿಂದಲೂ ಅಷ್ಟೇ, ಓದೋದೆಲ್ಲ ನೈಟೇ ಇಟ್ಕೊಳ್ಳೋದು, ಕೆಲಸಗಳೆಲ್ಲ ನೈಟೇ ಇಟ್ಕೊಳ್ಳೋದು, ಆಲ್ಮೋಸ್ಟ್ ಎಲ್ಲ ಕೂತ್ಕೊಂಡು ಏನಾದ್ರು ಈಗಲೂ ಕೂಡ ಏನಾದ್ರು ಬರಿತಾ ಇರ್ತೀನಿ, ಏನಾದ್ರು ಮಾಡ್ತಾ ಇರ್ತೀನಿ. ಮಾರ್ನಿಂಗ್ ಅಂತ ಹೇಳಿದ್ರೆ ನಾನು ಕರೆಕ್ಟಾಗಿ ಎದ್ದೇಳೋದು ಯಾವಾಗ ಅಂತ ಹೇಳಿದ್ರೆ ಶೂಟಿಂಗ್ ಪ್ಲೇಸಲ್ಲಿ ಕರೆಕ್ಟಾಗಿ 4 o'clock ಎದ್ಬಿಡ್ತೀನಿ. 7 o'clock ಅಷ್ಟೊತ್ತಿಗೆ ಮೇಕಪ್ಪಲ್ಲಿ ನಾನು ಎದ್ಬಿಡ್ತೀನಿ, ಅವಾಗ ಒಂದೇ ಟೈಮಲ್ಲಿ. ಸೊ ನಾನು ಈಗ ನಮ್ಮ ಮನೇಲಿ ಏನಾದ್ರು ಹೇಳಿದ್ರೆ ಅದೇ ರೀಸನ್ ಕೊಡೋದು, ಶೂಟಿಂಗ್ ಟೈಮಲ್ಲಿ 4 ಗಂಟೆ ಎದ್ದೇಳ್ಬೇಕಲ್ಲ ಅಮ್ಮ, ಇವಾಗಲೂ ಯಾಕೆ ಎದ್ದೇಳಿಸ್ತೀರಾ ಅಂತ. ಇನ್ನು ಡಯಟ್ ಮಾಡ್ತೀನಿ ಅಂತ ಹೇಳಿ ಸೀಕ್ರೆಟ್ ಆಗಿ ತಿನ್ನೋ ಫುಡ್ ಯಾವುದು? ಮೋಸ್ಟ್ ಆಫ್ ಆಕ್ಚುಲಿ ಹೋಮ್ ಫುಡ್ಡೇ. ಇಲ್ದಿರೆ ಹೊರಗಡೆ ಏನಾದ್ರು ಸ್ವೀಟ್ ನೋಡಿದ್ರೆ ಅಲ್ಲಿ ಕ್ರೇವ್ ಆಗುತ್ತೆ. ಬಟ್ ಹೋಮ್ ಫುಡ್ ಸಖತ್ ಇಷ್ಟ ನಮ್ಮಮ್ಮ ಮಾಡೋದು. ಅಂದ್ರೆ ಡಯಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಉಪ್ಪು ಹುಳಿ ಖಾರ ಏನು ಇರೋದಿಲ್ಲ, ಅದಕ್ಕೇನು ಚೆನ್ನಾಗಿರಲ್ಲ. ಬಟ್ ಆದ್ರೂ ಹೇಳಿರ್ತೀನಿ, ಅಂದ್ರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾನು ಎದ್ದೇಳಕ್ಕಿಂತ ಮುಂಚೆ ತಿನ್ಬಿಡಿ, ಇಲ್ಲ ನೀವು ಮಾಡಿರೋದ್ನ ಹೇಳ್ಬೇಡಿ ನನಗೆ ಅಂತ. ಅಂದ್ರೆ ಕ್ರೇವ್ ಆಗುತ್ತೆ, ದೋಸೆ ಮಾಡಿದ್ದಾರೆ ಅಂದ್ರೂ ಕ್ರೇವ್ ಆಗುತ್ತೆ ನನಗೆ. ಸೊ ಫುಡ್ ಸ್ವಲ್ಪ ನನಗಿಷ್ಟ. ಸೊ ಹಾಗಾಗಿ ಇನ್ನು ಸಂಕ್ರಾಂತಿ ಅಂದ ತಕ್ಷಣ ನೆನಪಾಗುವಂತಹ 5 ವಿಶೇಷತೆಗಳು ಏನ್ ಹೇಳ್ತೀರಾ? ಸಂಕ್ರಾಂತಿ ಅಂದಾಗ ಅಫ್ಕೋರ್ಸ್ ಎಳ್ಳು ಬೆಲ್ಲ, ಮತ್ತೆ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡೋದು, ಪೊಂಗಲ್ಲು, ಮನೆಗೆಲ್ಲ ಹೋಗೋದು. ದೆನ್ ಅದಾಗಿದ್ಮೇಲೆ ಪುಳಿಯೋಗರೆ. ಸೆಡ್ ಆಕ್ಚುಲಿ ನಿಮ್ಗೆ ಗೊತ್ತಾ, ಎಳ್ಳು ಬೆಲ್ಲನ ನಾವು ಯಾಕೆ ತಿನ್ನೋದು ಅಂತ? ನಾವು ಚಳಿಗಾಲ, ಇದೆಲ್ಲ ಟೈಮ್ ಚಳಿಗಾಲದಲ್ಲಿ ಇರ್ಬೇಕಾದ್ರೆ ನಮ್ಮ ಮೈಯಲ್ಲಿರೋದು ಈ ಆಯಿಲ್ನೆಸ್ ಇರುತ್ತಲ್ಲ, ಅದೆಲ್ಲ ಇದಾಗಿರುತ್ತೆ, ಹೋಗಿರುತ್ತೆ. ಸೊ ಅವಾಗ ನಮ್ಗೆ ಎಳ್ಳು ಬೆಲ್ಲ ಕೊಡೋದಂದ್ರೆ ಇನ್ನೂ ಕೂಡ ಚೆನ್ನಾಗಾಗ್ಲಿ ನಮ್ಮ ದೇಹ ಅಂತೇಳಿ. ಸೊ ನಮ್ಮ ಪ್ರತಿಯೊಂದು ನಮ್ಮ ಇಂಡಿಯಾದಲ್ಲಿ ಏನೇನು ಹಬ್ಬಗಳಿರುತ್ತೆ ಅದಕ್ಕೆ ಒಂದೊಂದೇ ವಿಶೇಷ, ಅದಕ್ಕೆ ಅದೊಂದು ಕರೆಕ್ಟಾಗಿ ಒಂದು ವೈಜ್ಞಾನಿಕವಾಗಿ ಒಂದು ಕಾರಣಗಳು ಕೂಡ ಇರುತ್ತೆ, ಯಾಕೆ ಇರುತ್ತೆ ಏನುತ್ತೆ ಅಂತೇಳಿ. ಸೊ ಆ ರೀಸನ್ ಇಂದಾಗಿ ಎಳ್ಳು ಬೆಲ್ಲನ ಆಕ್ಚುಲಿ ಕೊಡೋದು.